ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಮರು ಕೂಡ ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂದರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವೇ ಒಪ್ಕೊಂತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಎಲ್ಲರೂ ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವ್ರು ಹೈಕಮಾಂಡ್ಗೆ. ಎಲ್ರಿಗೂ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದ ನಡೀತಾ ಇದೆ. ಅಂದರೆ 23 ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ, ಈ ಥರದ ಬೆಳವಣಿಗೆಗಳನ್ನು ಸಹಿಸೋಕ್ಕಾಗಲ್ಲ, ಮುಂದೆ ಬುದ್ಧಿ ಕಲಿಸ್ತೇವೆ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದವ್ರು. ಅವ್ರ ಅಭಿಪ್ರಾಯ ಅಷ್ಟೇ. ಇಡೀ ಸಮುದಾಯ ಹೇಳ್ಬಿಡೈತಾ ನಿಮಗೆ? ಯಾರೋ ಅವ್ರು ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳವ್ರೆ. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರುವಂಥದ್ದು. ಒಳ್ಳೇದದು, ಕಟ್ಟಲಿ, ಏನು ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರಲಿ. ರೈತ ಸಂಘ ಒಂದು ಸರಿಯಾದ ಪಕ್ಷ ಕಟ್ಟಿರಲಿಲ್ವಾ? ಅವರು ಒಂದು ಪಕ್ಷ ಮಾಡಿರಲಿಲ್ವಾ? ಅವರು ಒಂದು ಮಾಡಲಿ, ಏನು ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ಟರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಿದ್ದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು, ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಅವರೆಲ್ಲ ಸೇರಿ ತುಂಬ ಪ್ರಯತ್ನ ಮಾಡಿದವರು. ಏನಾರ ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ತಪ್ಪೇನಿಲ್ಲ. ಅದು ಎಲ್ಲರೂ ಡೆಲ್ಲಿಗೆ ಹೋಗಿ ಬಂದ್ರು ಸಚಿವರು, ಹಿರಿಯ ಶಾಸಕರು, ಸ್ಪಷ್ಟತೆನೇ ಸಿಗ್ಲಿಲ್ಲ, ಭರವಸೆ ಸಿಗ್ಲಿಲ್ಲ. ತಾವು ಕೂಡ ಹಿರಿಯ ಶಾಸಕರು, ತಾವು ಹೋಗ್ಬೇಕಾಗಿತ್ತು. ಯಾವಾಗ ಸರ್? ಇಲ್ಲ, ನಮಗೆ ಅವರು ಅವಾಗ ನಾವು ಹೇಳ್ದೋ, ನಾವು ಅಂಬೇಡ್ಕರ್ ಜಯಂತಿ ಇತ್ತು ನಮಗೆ. ಅಂಬೇಡ್ಕರ್ ಜಯಂತಿ ಭಾಳ ಮುಖ್ಯ ನಮಗೆ. ನಮ್ಮ ಮಂತ್ರಿಗಿರಿಗಿನ್ನ ಅಂಬೇಡ್ಕರ್ ಜಯಂತಿ ಮುಖ್ಯ ನಮಗೆ. ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕಪ್ಪ. ಅದು ವರ್ಷಕ್ಕೆ ಒಂದು ಸರಿ ಬರೋದು. ನಾನು ಅಂಬೇಡ್ಕರ್ ಜಯಂತಿ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಜಯಂತಿ ಆದಮೇಲೆ ಒಂದು ಮೀಟಿಂಗ್ ಕರೀರಿ, ಎಲ್ಲ ಒಟ್ಟಿಗೆ ಹೋಗೋಣ. ಅದು ಇಲ್ಲ, ನಾವು ಈಗಲೇ ಹೊರಟ್ಬಿಟ್ಟಿದ್ದೀವಿ ಅಂದರೆ ನೀವು ಹೋಗ್ಬಿಟ್ರಪ್ಪ, ನಾವು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತೇಳಿ ನಾನು ಅದನ್ನು ಹೋಗಲಿಲ್ಲ. ನಾನು ಅಂಬೇಡ್ಕರ್ ಜಯಂತಿಲಿ ಭಾಗವಹಿಸ್ತೀನಿ. ಅದಿನ್ನೂ ನಾನು ಕರೆದಿಲ್ಲ. ಕರೆದ್ರೆ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಮತ್ತೆ ಮೀಟಿಂಗ್ ಕರೀತಾರೆ, ಅದೇ ಅವ್ರೇನೋ ಕರೆದ್ರೆ ತಮ್ಮ ಗಮನಕ್ಕೆ ತರ್ತೀನಿ. ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆ, ಸುರ್ಜೇವಾಲ ಅವ್ರನ್ನ ಭೇಟಿ ಆದರೂ ಒಂದೇನು ಸ್ಪಷ್ಟ ನಿರ್ಧಾರ ಸಿಗ್ತಿಲ್ವಲ್ಲ ಸರ್ ಅಂತ. ಇದನ್ನು ಇನ್ನೂ ಮುಂದುವರಿಯುತ್ತಾ? ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಸಮಯ ಬಂದಾಗ ಎಲ್ಲ ಕೂಡ ಆಗ್ತವೆ. ಈಗ ಸದ್ಯಕ್ಕೆ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಈ ತಮಿಳುನಾಡು ಚುನಾವಣೆ ಇದೆ. ಆ ಚುನಾವಣೆಗಳೆಲ್ಲ ಆಗಬೇಕು, ರಿಸಲ್ಟ್ಗಳು ಬರಬೇಕು. ರಿಸಲ್ಟ್ಗಳು ಬಂದ ಮೇಲೆ ಆಮೇಲೆ ರಾಜಕೀಯ ಅದರದ್ದೇ ಆದಂಥ ತಿರುವನ್ನು ತೆಗೆದುಕೊಂತದೆ. ಸರ್, ನಿಮ್ಮ ಆಪ್ತ ಸ್ನೇಹಿತರು ಜಮೀರ್ ಅವರೇನೋ JDS ಹೋಗ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಸರ್. ನಿಮ್ಮ ಹೂವಾಪು ಎಲ್ಲ ಮಾಧ್ಯಮದವ್ರ ಸೃಷ್ಟಿ ಇವೆಲ್ಲ. ಎಲ್ಲ ಹೋಗ್ಬಿಡ್ತಾನೆ ಜಮೀರಣ್ಣ JDSಗೆ. ಅವನೇನೋ ಸ್ಟೇಟ್ಮೆಂಟ್ ಕೊಟ್ಟವನೆ. ನೆನ್ನೇನು ಸ್ಪಷ್ಟೀಕರಣ ನೀವೇ ಕೊಟ್ಟಿದ್ದೀರಾ, ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹೇಳೋನೆ ಅಂತ. ಹೋಗಲ್ಲ ಅನ್ನೋದೇ ರಾಜಕೀಯ ಸರ್. ಏನೋ ನನಗಿನ್ನ ಮಾಹಿತಿ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಏನೋ ಇಂಟರ್ನಲ್ ಏನಾರು ಇದೆಯಾ? ನೀವು ಹೇಳ್ಬೇಕು ಸರ್. ನನಗೆ ನಾವು ಆಪ್ತರಿದ್ದೀವಿ, ನಮಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ಗೆ ಕರ್ಕೊಂಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡಪ್ಪ ನಾವು ಕಾಂಗ್ರೆಸ್ಗೆ ಹೋಗೋಣ, ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಬಂದವನು ಅವನೇನೆ. ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅವನು ಒಬ್ಬನೇ ಹೋಗ್ಬಿಡ್ತಾನ. ಕರ್ಕೊಂಡು ಹೋಗ್ಬೇಕು, ಅವ್ನು ಜವಾಬ್ದಾರಿ ಅಲ್ವಾ. ಕರ್ಕೊಂಬಂದಿರೋ ಅವನು. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅವನ್ನ. ಹೋಗ್ತೀನಿ ಅಲ್ಲ, ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರ JDSನಲ್ಲಿ? ಏನೋ ತೀರ್ಮಾನ ಆಗ್ಬೇಕಲ್ಲ. ಅದೆಲ್ಲ ಸುಮ್ಮನೆ ಇಲ್ಲಿಂದ ಖಾಲಿ ಕೈನಲ್ಲಿ ಹೋಗೋದು, ಖಾಲಿ ಕೈಯಲ್ಲಿ ಬರೋದು ಏನು ಪ್ರಯೋಜನ? ಜವಾಬ್ದಾರಿ ಅಂತೂ ಇದೆ ಸರ್ ಅವ್ರ ಮೇಲೆ. ಯಾರ ಮೇಲೆ? ಹೌದೌದು, ನಮ್ಮನ್ನು ಕರ್ಕೊಂಬಂದವನು ಅವನೇನೆ. ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ. ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ಸರ್, ಮೇ ತಿಂಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ? ಪಂಚರಾಜ್ಯಗಳ ಚುನಾವಣೆ ಆದ್ಮೇಲೆ ಕೆಲವು ಬದಲಾವಣೆಗಳು ಮುಗಿತು ಸರ್. ಈಗ ಇಲ್ಲ, ಚುನಾವಣೆ ನೋಡ್ರಿ, ಇದೆಲ್ಲ ಹೇಳಿ ಕೇಳಿ ಆಗುವಂತ ವಿಚಾರಗಳಲ್ಲ, ತೀರ್ಮಾನಗಳಲ್ಲ. ಈಗ ರಿಸಲ್ಟ್ ಬರಲಿ. ಅದು 4ನೇ ತಾರೀಕೇನೋ ರಿಸಲ್ಟ್ ಇದೆ. ಈ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ ಮೇಲೆ ರಾಜಕೀಯ ಅದರದ್ದೇ ಆದಂಥ ತೀರ್ಮಾನ ತೆಗೆದುಕೊಳ್ಳಿ. ಬೆಳಗಾವಿ ಅಧಿವೇಶನ, ಬಜೆಟ್, ಅರಸು ದಾಖಲೆ, ಪಂಚರಾಜ್ಯಗಳ ಚುನಾವಣೆ ಅಂತ ನೆಪಗಳೇ. ನೀವೇನಾರ ಮಾಡಿ ನನ್ನನ್ನು ಈ ರಾಷ್ಟ್ರ ಅಧ್ಯಕ್ಷ ಮಾಡಿಸ್ಬಿಟ್ರೆ ಕಾಂಗ್ರೆಸ್ನಲ್ಲಿ ಎಲ್ಲ ತೀರ್ಮಾನ ನಾನೇ ಮಾಡ್ಬಿಡ್ತೀನಿ. ಮತ್ತೆ ಅಲ್ಲಿ ಯಾರೋ ಅವ್ರು ತೀರ್ಮಾನ ಮಾಡೋದು ನಾನು ಕೇಳೋ ಪ್ರಶ್ನೆ. ನೀವು ಯಾರು ದೊಡ್ಡವ್ರನ್ನ ಅಧ್ಯಕ್ಷರುಗಳನ್ನ, ಅವ್ರನ್ನ ಕಾರ್ಯದರ್ಶಿಗಳನ್ನ ಕೇಳಿ. ನಾವು ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು ಅಂತ ಆಸೆ, ನಾನು ಮಂತ್ರಿ ಮಂಡಲ ಆಗ್ಬೇಕು ಅಂತ ನನಗೂ ಆಸೆ. ಆಗ್ಬೇಕು. ನಾಯಕತ್ವ ವಿಚಾರನೂ ಗೊಂದಲದಲ್ಲಿದೆ. ಏನ್ ನಾಯಕತ್ವ ವಿಚಾರ? ಅದು ತೀರ್ಮಾನ ಆಯ್ತದೆ. ಎಲ್ಲ ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ತೀರ್ಮಾನ ಆಗದೆ ಯಾವುದು ತೀರ್ಮಾನ ಆಗಲ್ಲ. ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ.